ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪ್ರತಿಪುಟ ಹೇಳ್ತಾ ಇರ್ತಾಳೆ, ಅಮ್ಮ ನನಗೆ ತುಂಬ ಹಶ್ವಾಗ್ತಿದೆ, ಏನಾದರೂ ಕೊಡಿ ಅಂತ ಅಂದಾಗ ಅಷ್ಟೊತ್ತು ಕಜ್ಜಿನೂ ಸಹ ಹೌದು ಕಣೆ ಪದ್ಮ, ನಾನು ಹೇಳೋಣ ಅಂತಿದ್ದೆ, ಆವಾಗಲಿಂದ ನನಗೆ ಹೊಟ್ಟೆ ಹಶ್ವಾಗ್ತಿದೆ, ಅದೇನೇನೋ ಪ್ಯಾಕ್ ಮಾಡ್ಕೊತಿದ್ರಲ್ಲ ಕೊಡೆ ಅಂತ ಅಂದಾಗ ರವೆ ಉಂಡೆ ಮಾಡ್ಕೊಂಡು ಬಂದಿದ್ದೀನಿ, ಕೊಡ್ತೀನಿ ಇರಿ ಅತ್ತೆ ಅಂತ ಅಂದಾಗ ಸ್ವಾತಿ ಹೇಳ್ತಾ ಇರ್ತಾಳೆ, ಅಜ್ಜಿ ನಿಮಗೆ ಶುಗರ್ ಇದೆ ಅಂತ ಅಂದಾಗ ಸುಮ್ಮನೆ ಇರೇ, ರವೆ ಉಂಡೆಲು ಶುಗರ್ ಇದೆ ಅಂತ ತಿಂದಲೇ ಇರೋಕ್ಕಾಗುತ್ತಾ, ಏನಾಗಲ್ಲ ಕಣೆ, ಇರೋಷ್ಟು ದಿನ ತಿಂದು ಸಾಯಬೇಕು ಅಂತ ಅಂದಾಗ ಏನಾದರೂ ಮಾಡ್ಕೊಳ್ಳಿ ಅಂತ ಸ್ವಾತಿ ರೇಗಿಸ್ತಾ ಇರ್ತಾಳೆ. ತೊಗೊಳ್ಳಿ ನೀವು ಫಸ್ಟ್ ತಿನ್ನಿ ಅತ್ತೆ ಅಂತ ಕೊಟ್ಬಿಟ್ಟು, ಹಾಗೆ ಗೀತಾ ಕುಮಾರ ಎಲ್ಲರೂ ರವೆ ಉಂಡೆ ತಿನ್ನಿ ಅಂತ ಅಂದ್ಬಿಟ್ಟು ಅಳಿಯಂದ್ರೆ ನೀವು ತೊಗೊಳ್ಳಿ ಅಂತ ವಂಶಿ ಕೊಡೋಕೆ ಹೋಗ್ತಿರ್ಬೇಕಾದ್ರೆ, ನನಗೆ ಬೇಡ ಅತ್ತೆ, ನನಗೆ ಸ್ವೀಟ್ ಇಷ್ಟ ಇಲ್ಲ ಅಂತ ಅಂದಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅವ್ರಿಗೆ ಸ್ವೀಟ್ ತಿಂದು ಅಭ್ಯಾಸ ಇಲ್ಲಮ್ಮ, ನನ್ನ ತಲೆ ಮಾತ್ರ ತಿನ್ನೋದು ಅಂತ ಅಂದಾಗ ಇಷ್ಟು ದೊಡ್ಡ ತಲೆನ ಯಾರಾದರೂ ತಿಂತಾರ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಈ ಕಡೆ ಪದ್ಮ ಹೇಳ್ತಾ ಇರ್ತಾಳೆ, ನೀನಾದರೂ ಕೂಡ ಸ್ವಾತಿ ತಿಂತಾರೇನು ಅಂತ ಅಂದಾಗ ಬೇಡ ಬಿಡಮ್ಮ, ಅವ್ರಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಏನು ಫೋರ್ಸ್ ಮಾಡ್ತೀಯ ಅಂತ ಅಂದಾಗ ನೀನಾದರೂ ತಿನ್ನು ಅಂತ ಅನ್ಬೇಕಾದ್ರೆ ಬೇಡಮ್ಮ, ಪ್ರಯಾಣ ಮಾಡಬೇಕಾದ್ರೆ ನನಗೆ ತಿಂದರೆ ವಾಮಿಟ್ ಬಂದಂಗೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಬೇಡಮ್ಮ, ಇವಾಗ ಇವರೆಲ್ಲ ಎಲ್ಲಿ ನೀನು ಮಾಡಿರೋ ಫುಡ್ನ ತಿಂತಾರೆ, ಈಗೆಲ್ಲ ತುಂಬ ದೊಡ್ಡವರು ಅಂತ ಅಂದಾಗ ಅಜ್ಜಿ ಬೈತಾ ಇರ್ತಾರೆ, ಯಾಕೆ ಈ ರೀತಿ ಮಾತಾಡ್ತೀಯ ಗೀತಾ, ಅವಳು ಹೇಳ್ತಿದ್ದಾಳೆ ತಾನೇ ಪ್ರಯಾಣ ಮಾಡಬೇಕಾದ್ರೆ ತಿನ್ನೋಕ್ಕಾಗಲ್ಲ ಅಂತ, ಅಷ್ಟಕ್ಕೇನು ಕೋಪ ಮಾಡ್ಕೋತೀಯ ಅಂತ ಅನ್ಬೇಕಾದ್ರೆ ಅತ್ತೆ ಸ್ವಲ್ಪ ವಿಂಡೋ ಇಳಿಸಿ ಅಂತ ಕುಮಾರ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ವಂಶಿ ಸ್ವಲ್ಪ ವಿಂಡೋನ ಕ್ಲೋಸ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿನೂ ಸಹ ವಿಂಡೋನ ಹಾಕ್ಬಿಡಿ ಎ ಸಿ ಹಾಕ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕುಮಾರನಿಗೆ ಸ್ವಲ್ಪ ಸಂಕೋಚ ಆಗ್ತಾ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಗೀತಾ ಕಾರ್ ನಿಲ್ಲಿಸಿ ಅಂತ ಕಿರ್ತಾ ಇರ್ತಾಳೆ. ಏನಾಯ್ತಮ್ಮ ಅಂತ ಅಂದಾಗ ಒಂದು ನಿಮಿಷ ಕಾರ್ ನಿಲ್ಲಿಸ್ತೀರಾ, ನಾನು ಇಳಿಬೇಕು ಅಂತ ಈ ಕಡೆ ಗೀತಾ ಇಳಿದು ಹೋಗ್ತಾ ಇದ್ರೆ ಸ್ವಾತಿ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಜೊತೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಾತಿ ನಿತಿನ್ ನೋಡಿ ನಗಾಡ್ತಿರ್ಬೇಕಾದ್ರೆ ನಿತಿನ್ ಸ್ಮೈಲ್ ಮಾಡ್ತಾ ಇರ್ತಾನೆ. ಅವರಿಬ್ಬರು ನಗಾಡೋದು ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಈ ಕಡೆ ರಾಗಿಣಿ ಮಿರರ್ನ ಟರ್ನ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು ನಾಯಿ ಕಾರ್ ಮುಂದೆ ಅಡ್ಡ ಹೋದಾಗ ಬ್ರೇಕ್ ಹಾಕಿದ ತಕ್ಷಣ ಈ ಕಡೆ ಸ್ವಾತಿ ಹೋಗಿ ನಿತಿನ್ನ ಹಿಡ್ಕೊಬಿಡ್ತಾಳೆ. ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಇನ್ನೊಂದು ಕಡೆ ರಾಗಿಣಿ, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ಸರಿಯಾಗಿ ಕುತ್ಕೊಳ್ಳೋಕ್ಕಾಗಲ್ವಾ, ಕಾರಲ್ಲಿ ಕುತ್ಕೊಳ್ಳೋಕೆ ಬರಲ್ಲ ಅಂತಂದಮೇಲೆ ಬಸ್ಸಲ್ಲಿ ಹೋಗ್ಬೇಕಿತ್ತು ಅಂತ ಬೈತಿರ್ಬೇಕಾದ್ರೆ ಸಾರಿ ನಿತಿನ್ ಅವರೇ, ನಾನು ಬೇಕಂತ ಇಟ್ಕೊಳ್ಳಿಲ್ಲ, ಸಡನ್ನಾಗಿ ಬ್ರೇಕ್ ಹಾಕಿದ್ರಲ್ಲ ಅದಕ್ಕೆ ಹಿಂಗಾಯ್ತು ಅಂತ ಅಂದಾಗ ಇಟ್ಸ್ ಓಕೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಇಟ್ಸ್ ಓಕೆ, ನೀನು ಮುಂದಗಡೆ ನೋಡಿಕೊಂಡು ಕಾರ್ ಹೊಡಿಬೇಕಿತ್ತು ಅಂತ ನಿತಿನ್ ಬೈತಿರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀನು ಮಿರರ್ ಏನಕ್ಕೆ ಮುಟ್ತೆ, ನಾನು ಕೇಳಿ ಏನಾದರೂ ಮುಟ್ತಾ, ನೀನು ಟರ್ನ್ ಮಾಡೋಕೆ ಹೋಗಿ ನಾನು ಆ ಕಡೆ ಈ ಕಡೆ ಕಾನ್ಸಂಟ್ರೇಟ್ ಚೇಂಜ್ ಮಾಡಬೇಕಾಗಿತ್ತು ಅಂತ ನಿತಿನ್ ಬೈತಾ ಇರ್ತಾನೆ. ಹಾಗೆ ಹೌದೌದು, ಎಲ್ಲರೂ ನನ್ನನ್ನೇ ಬೈರಿ, ನಾನೇ ಮಾಡೋದು ತಪ್ಪು ಅನ್ಸುತ್ತಲ್ವಾ, ಬೇರೆಯವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ನಿಮ್ಮ ಕಣ್ಣಿಗೆ ಕಾಣಲ್ಲ, ನಾನು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಅದನ್ನು ದೊಡ್ಡದಾಗಿ ಮಾಡ್ತಾನೆ ಈ ನಿತಿನ್, ನಾನು ಅತ್ತ ಜೊತೆ ಹೋಗಬೇಕಿತ್ತು, ನಿಮ್ಮ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಲ್ಲ, ನನ್ನ ದೊಡ್ಡ ತಪ್ಪು ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರೋ ರಾಗಿಣಿ ಏನಕ್ಕೆ ಕೆಚ್ಚಾಡ್ತಿದ್ಯಾ, ಬೇಕಂತ ನಿತಿನ್ ಮೇಲೆ ನಾನು ಬಿದ್ದಿಲ್ಲ ಅಂತ ಮೇಘ ಹೇಳ್ತಾ ಇದ್ದಾನೆ, ಅಷ್ಟಕ್ಕೆ ಬಿಟ್ಟಾಕು ಅಂತ ಅಂದಾಗ ಹೌದು ಹೌದು ಎಲ್ಲ ನಂದೇ ತಪ್ಪು ಅಂತ ಇರಬೇಕಾದ್ರೆ ನೀನು ಅಮ್ಮನ ಜೊತೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ನಾವೆಲ್ಲ ನೆಮ್ಮದಿಯಾಗಿ ಬರ್ತಿದ್ವಿ ಅಂತ ನಿತಿನ್ ಹೇಳ್ತಾ ಇದ್ರೆ ಈ ಕಡೆ ಮೇಘನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಮತ್ತೆ ಮೇಘ ಇಬ್ರು ಮಿರರ್ಲಿ ಒಬ್ರು ಮಕ್ಕೊಬ್ರು ನೋಡ್ಕೋತಾ ಇರಬೇಕಾದ್ರೆ ಇವರಿಬ್ರು ಬೇಕಂತಲೇ ಈ ರೀತಿ ಆಡ್ತಾ ಇದ್ದಾರೆ, ಮಾಡ್ತೀನಿ ಇವರಿಬ್ರಿಗೂ ಸರಿಯಾಗಿ ಮಾಡ್ತೀನಿ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಗೀತಾ ಕೋಪ ಮಾಡ್ಕೊಂಡು ಕಾರ್ ಇಳಿದು ಹೋಗ್ತಾ ಇರಬೇಕಾದ್ರೆ ಕುಮಾರ ನಿಂತ್ಕೋ ಗೀತಾ, ಯಾಕೆ ಹೋಗ್ತಿದ್ಯಾ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನಾವು ಬಸ್ಸಲ್ಲಿ ಹೋಗೋಣ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪದ್ಮ ಅಜ್ಜಿ ಎಲ್ಲ ಬಂದು ಬೈತಾ ಇರ್ತಾರೆ, ಏನಾಗಿದೆ ನಿನಗೆ, ಸಡನ್ನಾಗಿ ಇಳಿದು ಬಂದಲ್ಲ, ಏನು ಅನ್ಕೊಳ್ಳಲ್ಲ ಅಂತ ಅಂದಾಗ ಏನಾದರೂ ಅಂದ್ಕೊಳ್ಳಿ, ಇವ್ರು ದೊಡ್ಡಸ್ತಿಗೆ ನಮ್ಮ ಹತ್ರ ಬೇಡ, ಈ ಥರ ಕಾರಲ್ಲಿ ಜುಮ್ಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ರೆ ಅವರೇ ಹೋಗ್ಬೇಕಿತ್ತು, ನಮ್ಮನ್ನೆಲ್ಲ ಏನಕ್ಕೆ ಕರೆದು ಈ ರೀತಿ ಅವಮಾನ ಮಾಡಬೇಕಿತ್ತು ಅಂತ ಅಂದಾಗ ಅಷ್ಟಕ್ಕೂ ಏನಾಯಿತು ಅಂತ ಕುಮಾರ ಕೇಳ್ತಿರ್ಬೇಕಾದ್ರೆ ನೀವು ಗ್ಲಾಸ್ ಇಳಿಸಿ ಅಂತ ಅಂದಾಗ ಎ ಸಿ ಹಾಕಿದ್ದೀವಿ ಅಂತ ಅಂದ್ರಲ್ಲ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂದಾಗ ಅಷ್ಟೇ ತಾನೇ, ನಾನೇ ತಲೆ ಕೆಡಿಸ್ಕೊಳ್ಳಿಲ್ಲ, ಆ್ಯಕ್ಚುಲಿ ಎ ಸಿ ಹಾಕಿದಾಗ ವಿಂಡೋನ ಓಪನ್ ಮಾಡಬಾರ್ದು, ನಾನೇ ಮಿಸ್ ಆಗಿ ಮರೆತೆ, ಅದಕ್ಕೆಲ್ಲ ಕೋಪ ಮಾಡ್ಕೋಬೇಡ ಅಂತ ಅಂದಾಗ ಇಲ್ಲ ಮಾವ, ನಿಮಗೆ ಕೋಪ ಬರಲ್ಲ, ಆದರೆ ನಿಮ್ಮ ಹೆಂಡ್ತಿ ನನಗೆ ತುಂಬ ಅವಮಾನ ಆಗಿದೆ, ನಾನಂತೂ ಬಸ್ಸಲ್ಲೇ ಹೋಗೋದು ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅಜ್ಜಿ ಬೈತಾ ಇರ್ತಾರೆ. ಹಾಗೆ ಸ್ವಾತಿನೂ ಸಹ ಹೇಳ್ತಾ ಇರ್ತಾಳೆ, ಅಕ್ಕ ವಂಶಿಯವರಾಗಲಿ ನಾನಾಗಲಿ ಇಂಟೆನ್ಷನಲ್ಲಿ ಮಾತು ಅಂದಿಲ್ಲ ಅಂತ ಅಂದಾಗ ಮುಚ್ಚೆ ಬಾಯ, ನೀನೇನಕ್ಕೆ ಬಂದೆ, ಎ ಸಿಲಿ ಕಾರ್ ಒಳಗಡೆ ಕೂತ್ಕೊಂಡು ಮಜ್ಜವಾಗಿ ಹೋಗಬೇಕಿತ್ತು, ಇಲ್ಲಿ ಬಂದು ಯಾಕೆ ನೀನು ದರ್ಬಾರ ತೋರಿಸ್ತಿದ್ಯಾ ಅಂತ ಅಂದಾಗ ಪದ್ಮ ಕೋಪ ಮಾಡ್ಕೊಂಡು ಬಾಯ್ತಾ ಇರ್ತಾಳೆ, ಅವಳು ನಿನ್ನ ತಂಗಿ ಕಣೆ, ಯಾಕೆ ಯಾವಾಗಲೂ ಮನಸ್ಸು ತುಂಬ ಕಹಿನೇ ತುಂಬ್ಕೊಂಡಿದ್ಯಾ ಅಂತ ಅಂದಾಗ ನೋಡಮ್ಮ, ಅವಳು ಒನ್ ಟೈಮಲ್ಲಿ ತಂಗಿ ಆಗಿದ್ಲು, ಆದರೆ ಇವಾಗ ನನ್ನ ತಂಗಿ ಅಲ್ಲ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಪದ್ಮ ಹೇಳ್ತಾ ಇರ್ತಾಳೆ, ಇವಳು ಆ ಥರ ಜಂಬ ತೋರಿಸ್ಕೊಳ್ತಾ ಇದ್ರೆ ಅವಳು ಕಾರಲ್ಲಿ ಹೋಗ್ತಾ ಇದ್ಲು, ನಮ್ಮನ್ನೆಲ್ಲ ಏನಕ್ಕೆ ಕರ್ಕೊಂಡು ಹೋಗ್ತಿದ್ಲು ಅಂತ ಅಂದಾಗ ಸ್ಟೇಟಸ್ ತೋರಿಸ್ಕೋಬೇಕಲ್ಲಮ್ಮ, ಅದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾಳೆ, ಈ ರೀತಿ ಆಡ್ತಿದ್ದಾಳೆ ಅಂತ ಅಂದಾಗ ಮುಚ್ಚೆ ಬಾಯಿ, ಏನಂತ ಮಾತಾಡ್ತೀಯ ಅಂತ ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ವಂಶಿ ಆರನ್ ಮಾಡ್ತಾ ಇರಬೇಕಾದ್ರೆ ಪ್ಲೀಸ್ ಅಳಿಯಂದು ನೋಡ್ತಾ ಇದ್ದಾರೆ, ಬಾರಿ ನಿನ್ನ ದಮ್ಮ ಅಂತೀನಿ ಅಂತ ಅಂದಾಗ
ಬರಲ್ಲ ಅಂದರೆ ಬರಲ್ಲ, ಬಸ್ಸಲ್ಲೇ ಹೋಗೋದು ಅಂತ ಹಠ ಮಾಡ್ತಾ ಇರಬೇಕಾದ್ರೆ ಕುಮಾರನ ಸಹ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಮರ್ಯಾದೆ ಕಳಿಬೇಡ, ಹಾಗೆ ಮನೆಯವ್ರ ಮರ್ಯಾದೆ ಎಲ್ಲ ಹೋಗುತ್ತೆ, ಸ್ವಾತಿ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಂತ ಕೈ ಮುಗ್ದು ಎಲ್ಲರೂ ಬೇಡ್ಕೊತಾ ಇರಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಇವಳೇ ನಮ್ಮೂರಿನ ತೇರು, ಎಲ್ಲರೂ ಹಿಂಸೆ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ಬೇಕು, ಬರ್ತಾಳೆ ಬನ್ನಿ ಅಂತ ಬೈಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಎಲ್ಲರೂ ಕಾರತ್ತಿ ಹೋಗ್ತಾ ಇರಬೇಕಾದ್ರೆ ಊರ ಹತ್ರ ಬಂದಾಗ ನಿಲ್ಸಿ ಕಾರ ಅಂತ ಈ ಕಡೆ ಸ್ವಾತಿಗೆ ಹೋಗ್ತಾ ಇರ್ತಾಳೆ. ಕಾರು ನಿಲ್ಸಿದ ತಕ್ಷಣ ಊರಿನ ಬಾಗ್ಲ ಹತ್ರ ಬಂದ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಕೈ ಮುಗಿದು ಬೇಡ್ಕೊತಿರ್ಬೇಕಾದ್ರೆ ವಂಶಿ ಇದೇನಿದು ಇಲ್ಲಿಗೆ ಬಂದ್ಬಿಟ್ಟು ಈ ನೆಲಕ್ಕೆ ಕೈ ಮುಗಿತಿದ್ದೀರಲ್ಲ, ಇಲ್ಲೇನಾದರೂ ದೇವರಿದೆಯಾ ಅಂದಾಗ ಖಂಡಿತ ದೇವರಿದೆ, ಇದು ನಮ್ಮೂರಿನ ಹೆಬ್ಬಾಗಲು, ಇಲ್ಲಿ ದೇವರಿದೆ ಅಂತ ಅಪ್ಪ ನಂಬಿದ್ರು. ಯಾವಾಗಲೂ ಅಪ್ಪ ದುಬೈಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಇವಾಗ ನಮಗೂ ಅಷ್ಟೇ ಊರು ಬಿಟ್ಟು ಹೋದಾಗ ಅದ್ರ ಬೆಲೆ ಗೊತ್ತಾಗಲಿಲ್ಲ, ಈಗ ವಾಪಸ್ ಬರ್ತಿದ್ದೀವಲ್ಲ ಆ ಫೀಲಿಂಗ್ಸ್ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ನಮ್ಮೂರಲ್ಲಿ ತುಂಬ ಸ್ವರ್ಗನೇ ಇದೆ, ನಮ್ಮೂರಂದ್ರೆ ನಮ್ಗೆ ಅಷ್ಟು ಇಷ್ಟ ಅಂತ ಅಂದಾಗ ಅಜ್ಜಿನೂ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ, ಯಾವುದೋ ಪರದೇಶಿ ಊರಿಗೆ ಹೋಗಿ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ, ನಮ್ಮೂರಿನ ಮಣ್ಣಿಗೆ 1 ಕೋಟಿ ರೂಪಾಯಿ ಕೊಟ್ಟರು ಸಾಲದು, ಅಷ್ಟು ನೆಮ್ಮದಿ ಇದೆ ನಮ್ಮೂರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅಷ್ಟೊತ್ತಿಗೆ ನಿತಿನ್ ಕಾರು ಬಂದ ತಕ್ಷಣ ಸಡನ್ ಆಗಿ ನಿಲ್ಲಿಸಿದಾಗ ಏನಕ್ಕೆ ನಿಲ್ಲಿಸ್ತಿದ್ಯಾ, ನಡಿ ಹೋಗೋಣ ನಿತಿನ್ ಅಂತ ರಾಗಿಣಿ ಹೇಳ್ತಾ ಇರಬೇಕಾದ್ರೆ ವಂಶಿ ಕಾರು ಅಲ್ಲಿದೆ, ಅದೇನು ನೋಡ್ಕೊ ಬರ್ತೀನಿ ಅಂತ ಅಂದಾಗ ತಾತನು ನಾನು ಬರ್ತೀನಿ ಅಂತ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ತಾತ ಬಂದು ಸ್ವಾತಿ ಏನಾಯ್ತಮ್ಮ ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಅಂದಾಗ ಪದ್ಮ ಹೇಳ್ತಾ ಇರ್ತಾರೆ, ಎಷ್ಟೋ ವರ್ಷಗಳಾದಮೇಲೆ ಊರಿಗೆ ಬಂದಿದ್ದೀವಿ, ಊರಿನ ಹೆಬ್ಬಾಗ್ಲು ನೋಡಿ ನಮಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ, ನಮ್ಮ ಗೂಡಿಗೆ ನಾವು ಬಂದು ಸೇರ್ಕೊಂಡ್ವಿ ಅನ್ನೋ ಫೀಲಿಂಗ್ಸು ನಮಗೆ ಬರ್ತಿದೆ ಯಜಮಾನ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಈ ರೀತಿ ಮಾತಾಡ್ತೀರಾ, ಬೇಜಾರು ಮಾಡ್ಕೋಬೇಡಿ, ಜೀವನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಲ್ಲಿ ಹೋಗಬೇಕು ಅಂತ ಅಂದಾಗ ಆಗಲ್ಲ ತಾತ, ತಾಯಿಯಿಂದ ಮಕ್ಕಳು ಎಷ್ಟೇ ದೂರ ಹೋದರೂ ಸಹ ಒಂದಲ್ಲ ಒಂದು ದಿನ ತಾಯಿ ಹತ್ರ ಬಂದಾಗ ಅವ್ರ ಮಡಿಲೇ ಅವರಿಗೆ ಸ್ವರ್ಗ ಥರ ಇರುತ್ತೆ, ಹಾಗೆ ನಮ್ಮೂರು ನಮಗೆ ಸ್ವರ್ಗ ಥರ ಇದೆ, ಅಪ್ಪ ಈ ದುಬೈಲಿ ಎಷ್ಟೋ ವರ್ಷ ಇದ್ದರೂ ಸಹ ಈ ಊರಿನ ಮೇಲೆ ವ್ಯಾಮೋಹ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ, ಊರು ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಮ್ಮ ಅಪ್ಪನಿಗೆ ನಮ್ಮೂರು ಅಂತಂದರೆ ಇಷ್ಟ, ಆದರೆ ಈಗ ನಮಗೂ ಅಷ್ಟೇ ನಮ್ಮಪ್ಪನ ಪ್ರೀತಿ ಇಲ್ಲಿದೆ, ಹಾಗೆ ನಮ್ಮ ಜೊತೆ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ, ಇವಾಗ ನಮ್ಮಪ್ಪ ನಮ್ಮ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ಸು ನಮಗೆ ಈ ಊರಿಗೆ ಬಂದಮೇಲೆ ಸಿಗ್ತಾ ಇದೆ ಅಂತ ಖುಷಿಯಿಂದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪ್ರೀತಿ ಪುಟ್ಟ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸ್ವಾತಿ ಅಕ್ಕ, ಅಪ್ಪ ದುಬೈಗೆ ಹೋದಾಗ ಯಾವಾಗ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ವಿ, ನನಗೆ ಇವಾಗಲೂ ಅನ್ನಿಸ್ತಿದೆ ಅಪ್ಪ ಬರ್ತಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಕುಮಾರ ಹೇಳ್ತಾ ಇರ್ತಾನೆ, ಕಣ್ಣೀರು ಹಾಕ್ಬೇಡ ಪ್ರೀತಿ ಪುಟ್ಟ, ಮಾವನಿಗೆ ಮಕ್ಕಳು ಕಣ್ಣೀರು ಹಾಕೋದು ಇಷ್ಟ ಇಲ್ಲ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಂತ ಹೇಳ್ತಾ ಇರ್ತೀನಿ. ಹಾಗೆ ಒಂದು ಕಡೆ ಭಾವನೆ ಅಜ್ಜಿ ಪ್ರೀತಿ ಪುಟ್ಟ ಅಷ್ಟೊಂಥರ ಆಡ್ತಿದೆಯಲ್ಲ ಇವಾಗ ಏನಾಯಿತು ಅಂತ ಅಂದಾಗ ಅಜ್ಜಿ ನಾವು ಇಲ್ಲಿರಬೇಕಾದ್ರೆ ಅಪ್ಪ ನೆರಳಲ್ಲಿದ್ವಿ, ಅಪ್ಪ ಬಿಟ್ಟೋದಾಗೂ ಸಹ ಜವಾಬ್ದಾರಿ ಅಂದರೆ ಏನು, ಹಾಗೆ ಯಾವ ರೀತಿ ಮನೆಯೆಲ್ಲ ನಿಭಾಯಿಸ್ಬೇಕು ಅನ್ನೋದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ, ಹಾಗೆ ಮುಂದೊಂದು ದಿನ ಈ ಥರ ದೊಡ್ಡ ಕಷ್ಟ ಬಂದು ಅಪ್ಪನ ಕಳ್ಕೊತೀವಿ ಅಂತ ನಾವು ಕಲ್ಪನೆಯೂ ಮಾಡಿರಲಿಲ್ಲ, ಹಾಗೆ ನಮ್ಮ ಮನೇನ ನಾವು ಕಳ್ಕೊತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ತುಂಬ ಬೇಜಾರಿಂದ ಕಣ್ಣೀರು ಹಾಕೊಂಡು ಸ್ವಾತಿ ಹೇಳ್ತಾ ಇದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಗಣಪತಿ ತಾತ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡ ಸ್ವಾತಿ, ಸುಖ ಅನ್ನೋದು ಜೀವನದಲ್ಲಿ ಶಾಶ್ವತ ಅಲ್ಲ ಅಂದಮೇಲೆ ಈ ಕಣ್ಣೀರು ದುಃಖನೂ ಅಷ್ಟೇ ಶಾಶ್ವತ ಅಲ್ಲ, ನೀನು ಧೈರ್ಯವಾಗಿರಬೇಕು, ಮುಂದೆ ಯಾವ ರೀತಿ ಹೋರಾಡ್ತೀಯ ಅಂತ ಅಂದಾಗ ಈ ಊರಿಗೆ ಬಂದಮೇಲೆ ಎಲ್ಲ ಸಿಕ್ತು ಅಂತ ನನಗೆ ಅನ್ನಿಸ್ತಿದೆ, ಆದರೆ ನಮಗೆ ಮೋಸ ಮಾಡಿದವ್ರನ್ನಂತೂ ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮಪ್ಪ ಪ್ರತಿ ಉಸಿರಲ್ಲೂ ಸಹ ಇದ್ದಾರೆ, ನಮ್ಮ ಮನೇನ ನಾವು ಖಂಡಿತ ಉಳಿಸ್ಕೋತೀವಿ ಅಂತ ರಾಗಿಣಿನ ಗುರಾಯಿಸ್ಕೊಂಡು ಸ್ವಾತಿ ಹೇಳ್ತಿದ್ರೆ ರಾಗಿಣಿ ತಾನು ಪಾಡಿ ತಾನು ಕಾರತ್ತಿ ಕೂತ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ನಮ್ಮವ್ರನ್ನ ಕಳ್ಕೊಂಡ್ರು ನೋವು ನಮಗೆ ಇನ್ನೂ ಜಾಸ್ತಿ ಆಗ್ತಿದೆ, ಹೇಳ್ಕೊಂಡಷ್ಟು ದುಃಖ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆನೇ ಆಗ್ತಿಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕ್ತಾ ಇರ್ತಾರೆ. ಮತ್ತೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ, ಮೊದಲು ಊರೊಳಗಡೆ ಹೋಗೋಣ, ಎಲ್ಲದು ಒಳ್ಳೇದಾಗುತ್ತೆ ಬನ್ನಿ ಅಂತ ಅಂದಾಗ ವಂಶಿ ಟೈಮ್ ಆಗುತ್ತೆ ಬನ್ನಿ ಅಂತ ಎಲ್ಲನೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಸ್ವಲ್ಪ ದೂರ ಆದಮೇಲೆ ಕಾರ್ ನಿಲ್ಲಿಸಿ ಅಂತ ಅಂದಾಗ ವಂಶಿ ಏನಾಯಿತು ನಿನಗೆ, ಅವಾಗ ನೋಡಿದರೆ ನಿಮ್ಮ ಅಕ್ಕ, ಆಮೇಲೆ ಊರು, ಇವಾಗ ನೋಡಿದರೆ ಇನ್ನೇನು ಅಂತ ಅಂದಾಗ ಅಲ್ಲಿ ನೋಡಿ ಅಲ್ಲಿ ಮನೆ ಕಾಣ್ತಿದ್ದೇನೆ, ಅದು ನಮ್ಮ ಮನೆ, ಒಂದ್ಸಲ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಅಜ್ಜಿ ಅಮ್ಮ ಬನ್ನಿ ಹೋಗೋಣ ಅಂತ ಎಲ್ಲನೂ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ವಂಶಿಯವರ ನೀವು ಬನ್ನಿ ಅಂತ ಅಂದಾಗ ಇದೇನು ವರ್ಲ್ಡ್ ಹೆರಿಟೇಜ್ ನೋಡೋಕ್ಕೆ ನೀನು ಹೋಗು ಅಂತ ಅಂದಾಗ ಸ್ವಾತಿ ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಮನೆ ನೋಡಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಈ ಕಡೆ ಇದೇನಿದು ವಂಶಿ ಅಂತ ಗಣಪತಿ ತಾತ ಕೇಳ್ತಾ ಇರಬೇಕಾದ್ರೆ ನಿತಿನ್ ಹೇಳ್ತಾ ಇರ್ತಾನೆ, ಇದು ಸ್ವಾತಿ ಅವ್ರ ಮನೆ, ಅವರಪ್ಪ ಕಟ್ಸಿದ್ದು, ಪ್ರೀತಿಯಿಂದ ಕಟ್ಸಿದ್ದು ಅಂತ ಅಂದಾಗ ಅಜ್ಜಿ ತಾತನಿಗೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಪ್ರತಿಯೊಬ್ಬರು ಸಹ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಸ್ವಾತಿ ಅಜ್ಜಿ ಹೇಳ್ತಾ ಇರ್ತಾರೆ, ಯಾರೋ ಮೂರನೇವರು ಬಂದಂಗಿದೆ ಕಣೆ, ನಮ್ಮ ಮನೆಗೆ ನಾವೇ ಬರೋಂಗಿಲ್ಲ ಅಂತ ಪರಿಸ್ಥಿತಿ ಬಂತು, ಇದನ್ನೆಲ್ಲ ನೋಡೋದು ಬದಲು ಆ ದೇವರು ನನ್ನನ್ನು ಕರ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಅಂದಾಗ ಅತ್ತೆ ಈ ಮನೆ ಕಟ್ಟಕ್ಕೆ ನಿಮ್ಮ ಮಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಈ ಒಂದೊಂದು ಕಿಟಕಿ ಬಾಗಿಲಲ್ಲೂ ಸಹ ಅವ್ರು ಉಸಿರಿದೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸ್ವಾತಿನೂ ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ಪ್ರೀತಿ ಪುಟನೂ ಹಾಗೆ ಮೇಘನೂ ಹೇಳ್ತಾ ಇರ್ತಾರೆ, ಅಮ್ಮ ನೋಡಿ ಗಿಡಗಳಿಗೆ ನೀರು ಹಾಕ್ತಲೇ ಎಲ್ಲ ಒಣಗೋಗಿದ್ದಾವೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾಡೋದು ಪುಟ್ಟ, ಈ ಗಿಡಗಳಿಗೆ ನೀರು ಹಾಕೋ ಅದೃಷ್ಟ ನಮಗಿಲ್ಲ ಅಂತ ಕಣ್ಣೀರು ಹಾಗೆ ನನ್ನ ಕಡೆ ಮೇಘ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಆಯುರ್ವೇದಿಕ್ ಕೋರ್ಸ್ ಮುಗಿದ್ಮೇಲೆ ಅಮ್ಮ ಸುತ್ತಮುತ್ತ ಔಷಧಿ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ಅದೃಷ್ಟ ನಮಗಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಟೆನ್ಷನ್ ಮಾಡ್ಕೋಬೇಡಿ, ಜಾತ್ರೆ ಮುಗಿಯೋದೊಳಗೆ ಖಂಡಿತ ನಮ್ಮ ಮನೆ ನಾವು ತೊಗೊಳ್ಳೋಣ ಅಂತ ಅಂದಾಗ, ಇಲ್ದಿದ್ದ ಆಸೆನೂ ಸಹ ನೀನು ಹೇಳ್ಬೇಡ ಸ್ವಾತಿ, ಅದು ಎಟ್ಕಲ್ಲ, ನಮ್ಮ ಕೈಲಿ ಅದು ಸಾಧ್ಯ ಇಲ್ಲ ಅಂತ ಗೊತ್ತಲ್ವಾ ಅಂತ ಗೀತಾ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭವಾನಿ ಅಜ್ಜಿ ಹಾಗೆ ಗಣಪತಿ ತಾತ ವಂಶಿ ಹೋಗಿ ಸಮಾಧಾನ ಮಾಡು ಅಂತ ಅಂದಾಗ, ನಾನೇನಂತ ಹೋಗಿ ಸಮಾಧಾನ ಮಾಡಲಿ, ಒಳ್ಳೆ ದೊಡ್ಡ ಡ್ರಾಮಾ ಆಡ್ತಿದ್ರಲ್ಲ, ದುಡ್ಡಿದ್ರೆ ಇಂಥದ್ದು 4 ಮನೆ ಕಟ್ಬೋದಲ್ವಾ ಅಂತ ಅಂದಾಗ ಆ ಮಾತನ್ನ ಕೇಳಿಕೊಂಡು ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಕೋಪದಿಂದ ಬಂದು ವಂಶಿನ ಬೈತಾ ಇರ್ತಾಳೆ. ಏನಂತ ಹೇಳಿದ್ರಿ, ಇದು ಮನೆ ನಮ್ಮಪ್ಪ ತುಂಬ ಕಷ್ಟಪಟ್ಟು ಕಟ್ಟಿರೋದು ನಮಗೋಸ್ಕರ, ಇದರಲ್ಲಿ ಒಂದೊಂದು ಹನಿಗೂ ಬೆವರಿದೆ, ನಿಮಗೆ ಗೊತ್ತಾ, ನೀವು ಬಂಗಾರದಲ್ಲೇ ಮನೆ ಕಟ್ಕೊಂಡಿರ್ಬೋದು, ಆದರೆ ಇದಕ್ಕೆ ಅದು ಸಮ ಅಲ್ಲ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ನಮ್ಮನೆ ಬಗ್ಗೆ ಗೊತ್ತಿಲ್ಲದಲೇ ಮಾತಾಡಬೇಡಿ ಅಂತ ಬೈತಿರ್ಬೇಕಾದ್ರೆ, ಏನೋ ಗೊತ್ತಿಲ್ಲದಲೇ ಮಾತಾಡ್ದ, ದಯವಿಟ್ಟು ಕ್ಷಮಿಸಮ್ಮ, ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಬೇಜಾರಾಗ್ದಲೇ ಇರುತ್ತೆ ಅಜ್ಜಿ, ಆ ಪಶುಪತಿ ನಮ್ಮಪ್ಪನೂ ಕಿತ್ಕೊಂಡ, ಹಾಗೆ ನಮ್ಮ ಕನಸಿನ ಮನೆಯೂ ಕಿತ್ಕೊಂಡು ನಮ್ಮನ್ನ ಎಲ್ಲ ನುಚ್ಚು ನೂರಾಗೋಗಿ ರೀತಿ ಮಾಡಿ ಅನಾಥನಾಗಿ ಮಾಡಿಬಿಟ್ಟ. ಆದರೆ ಖಂಡಿತ ಅವನು ಸುಮ್ಮನೆ ಬಿಡಲ್ಲ, ನಮ್ಮಪ್ಪನಂತೂ ವಾಪಸ್ಸು ಕರ್ಕೊಬರೋಕ್ಕಾಗಲ್ಲ, ಆದರೆ ಈ ಮನೆ ಮಾತ್ರ ಖಂಡಿತ ತೊಗೋತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನನಗೆ ಯಾಕೆ ಗಿಲ್ಟ್ ಆಗ್ತಾ ಇಲ್ಲ, ಇವ್ರು ಯಾರು ನನ್ನವರಲ್ಲ ಅಂತ ಅದಕ್ಕೆ ಈ ರೀತಿ ಆಗ್ತಿಲ್ವ, ನನ್ನ ಪಡಿ ನಾನು ಇದೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಾತಿ ಅಮ್ಮನ ಹಾಗೆ ತಂಗಿ ಎಲ್ಲರ ಕಣ್ಣೀರನ್ನ ಒರೆಸ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಗಿನಿ ಯಾರನ್ನು ಮಾಡ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ ಅಜ್ಜಿ ಇಲ್ಲೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಅಂಥದ್ರಲ್ಲಿ ಕಾರಲ್ಲಿ ಕೂತ್ಕೊಂಡು ದಿಮಾಗ್ ತೋರಿಸಿದಾಳೆ ಅಂತ ಅಂದಾಗ, ಇರು ನಾನು ಹೇಳ್ತೀನಿ ಅಂತ ಭವಾನಿ ಅಜ್ಜಿ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ವಂಶಿ ಹೋಗ್ಬಿಟ್ಟು ಸ್ವಾತಿನ ಬಾ ಹೋಗೋಣ ಟೈಮ್ ಆಯಿತು ಅಂತ ಕರೆದಾಗ ಎಲ್ಲರೂ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ರೆ ಸ್ವಾತಿ ಮಾತ್ರ ಕಣ್ಣೀರು ಹಾಕೊಂಡು ಮನೆ ಹತ್ರನೇ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.